ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಸುಂದರವಾದ ಗ್ರಾಮವಾದ ಗುಣವಂತೆಯಲ್ಲಿ ಸ್ಥಿತವಾಗಿರುವ ಶ್ರೀ ಗುಣವಂತೇಶ್ವರ ದೇವಸ್ಥಾನ ಪ್ರಾಚೀನತೆ, ಭಕ್ತಿ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಒಂದೇ ಸ್ಥಳದಲ್ಲಿ ಒಗ್ಗೂಡಿಸಿಕೊಂಡಿರುವ ಮಹತ್ವದ ಧಾರ್ಮಿಕ ಕೇಂದ್ರವಾಗಿದೆ. ಈ ದೇವಸ್ಥಾನವು ಶಿವನ ಆರಾಧನೆಗೆ ಮೀಸಲಾಗಿದ್ದು, ಸ್ಥಳೀಯ ಜನರ ಧಾರ್ಮಿಕ ಜೀವನದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ. ಗುಣವಂತೇಶ್ವರ ದೇವಸ್ಥಾನವು ಹಸಿರು ಬೆಟ್ಟಗಳು, ತೆಂಗಿನ ತೋಟಗಳು ಮತ್ತು ಶಾಂತ ವಾತಾವರಣದಿಂದ ಆವರಿಸಲ್ಪಟ್ಟಿದೆ. ಈ ಪ್ರಕೃತಿ ಸೌಂದರ್ಯವೇ ಭಕ್ತರನ್ನು ಮನಸ್ಸು, ದೇಹ ಮತ್ತು ಆತ್ಮದ ಮಟ್ಟದಲ್ಲಿ ಶಾಂತಿಗೊಳಿಸುತ್ತದೆ. ದೇವಸ್ಥಾನಕ್ಕೆ ಪ್ರವೇಶಿಸಿದ ಕ್ಷಣದಿಂದಲೇ ಒಂದು ದೈವಿಕ ಅನುಭವ ದೊರಕುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಆಳವಾಗಿ ಬೇರೂರಿದೆ. ಈ ದೇವಾಲಯದ ಮುಖ್ಯ ದೇವರು ಶ್ರೀ ಗುಣವಂತೇಶ್ವರ, ಅಂದರೆ ಶಿವನ ಸ್ವರೂಪ. ಇಲ್ಲಿ ಲಿಂಗರೂಪದಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ. ಪುರಾಣ ಕಥೆಗಳ ಪ್ರಕಾರ ಈ ಲಿಂಗವು ಸ್ವಯಂಭೂ ಆಗಿದ್ದು ಬಹಳ ಪವಿತ್ರವೆಂದು ನಂಬಲಾಗುತ್ತದೆ. ದೇವಸ್ಥಾನದ ಸ್ಥಾಪನೆಯ ಕುರಿತು ನಿಖರವಾದ ಐತಿಹಾಸಿಕ ದಾಖಲೆಗಳು ಕಡಿಮೆಯಾದರೂ, ಇದು ನೂರಾರು ವರ್ಷಗಳ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದೆ ಎಂದು ಸ್ಥಳೀಯರ ನಂಬಿಕೆ. ದೇವಾಲಯದ ವಾಸ್ತುಶಿಲ್ಪವು ಸರಳವಾದರೂ ಭಕ್ತಿ ಮತ್ತು ಶ್ರದ್ಧೆಯನ್ನು ಪ್ರತಿಬಿಂಬಿಸುತ್ತದೆ. ದೇವಸ್ಥಾನದ ಗರ್ಭಗೃಹ, ಪ್ರದಕ್ಷಿಣಾ ಮಾರ್ಗ ಹಾಗೂ ಮಂಟಪವು ಸಂಪ್ರದಾಯಬದ್ಧ ದಕ್ಷಿಣ ಭಾರತದ ಶೈಲಿಯನ್ನು ಅನುಸರಿಸಿದೆ. ಇಲ್ಲಿ ನಡೆಯುವ ಪೂಜೆಗಳು, ಅಭಿಷೇಕಗಳು ಮತ್ತು ವಿಶೇಷ ಧಾರ್ಮಿಕ ವಿಧಿಗಳು ಭಕ್ತರಿಗೆ ಆಧ್ಯಾತ್ಮಿಕ ತೃಪ್ತಿಯನ್ನು ನೀಡುತ್ತವೆ. ಶಿವರಾತ್ರಿ, ಕಾರ್ತಿಕ ಮಾಸ, ಶ್ರಾವಣ ಮಾಸದ ಸೋಮವಾರಗಳು ಮತ್ತು ವಾರ್ಷಿಕ ಜಾತ್ರೆ ಈ ದೇವಸ್ಥಾನದಲ್ಲಿ ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಗೂ ದೂರದ ಪ್ರದೇಶಗಳಿಂದ ಸಹ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ವಿಶೇಷವಾಗಿ ಮಹಾಶಿವರಾತ್ರಿ ದಿನ ನಡೆಯುವ ರಾತ್ರಿಯ ಜಾಗರಣೆ, ರುದ್ರ ಅಭಿಷೇಕ ಮತ್ತು ವಿಶೇಷ ಪೂಜೆಗಳು ಅಪಾರ ಮಹತ್ವವನ್ನು ಹೊಂದಿವೆ. ಗುಣವಂತೇಶ್ವರ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲ, ಸಮಾಜವನ್ನು ಒಗ್ಗೂಡಿಸುವ ಕೇಂದ್ರವೂ ಹೌದು. ಜಾತ್ರೆ, ಉತ್ಸವಗಳು ಮತ್ತು ಸಮೂಹ ಪೂಜೆಗಳ ಮೂಲಕ ಜನರಲ್ಲಿ ಸಹಬಾಳ್ವೆ, ಸಹಕಾರ ಮತ್ತು ಸಂಸ್ಕೃತಿಯ ಮೌಲ್ಯಗಳು ಬೆಳೆದು ಬರುತ್ತವೆ. ಗ್ರಾಮೀಣ ಜೀವನದ ಸರಳತೆ ಮತ್ತು ಭಕ್ತಿಯ ಶುದ್ಧತೆ ಇಲ್ಲಿ ಸ್ಪಷ್ಟವಾಗಿ ಕಾಣಸಿಗುತ್ತದೆ. ಒಟ್ಟಾರೆ ಶ್ರೀ ಗುಣವಂತೇಶ್ವರ ದೇವಸ್ಥಾನವು ಭಕ್ತಿ, ಪರಂಪರೆ ಮತ್ತು ಪ್ರಕೃತಿಯ ಸಂಗಮವಾಗಿದ್ದು, ಹೊನ್ನಾವರ ತಾಲೂಕಿನ ಧಾರ್ಮಿಕ ನಕ್ಷೆಯಲ್ಲಿ ಒಂದು ಅಮೂಲ್ಯ ರತ್ನವಾಗಿದೆ. ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಶ್ರದ್ಧೆ ಮತ್ತು ಆತ್ಮಕ್ಕೆ ಆನಂದವನ್ನು ನೀಡುವ ಈ ಪವಿತ್ರ ಸ್ಥಳವು ಪ್ರತಿಯೊಬ್ಬ ಭಕ್ತನಿಗೂ ಭೇಟಿ ನೀಡಲೇಬೇಕಾದ ತೀರ್ಥಕ್ಷೇತ್ರವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.